ಚುನಾವಣೆ ನಡೀತಾ ಇದೆ ಅನ್ನೋದು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾಕೆ ನಡೀತಾ ಇದೆ ಅನ್ನೋದನ್ನು ನಮ್ಮ ಮಹಾಂತೇಶ್ವರ್ ಸಾಕಷ್ಟು ವಿಷಯಗಳಲ್ಲಿ ಹೇಳಿದ್ದಾರೆ. ಅದು ಇವತ್ತು ಹಿಂದೆ ಹಲವಾರು ವರ್ಷಗಳಿಂದ ನಾವು ಸ್ಟೂಡೆಂಟ್ ಮೂವ್ಮೆಂಟ್ಗೆ ಬಂದಾಗ ಕಾಂಗ್ರೆಸ್ ನೀತಿಗಳ ವಿರುದ್ಧವಾಗಿಯೇ ಹೋರಾಟ ಮಾಡ್ಕೊಂಡು ಬಂದಿತ್ತು. ಆದರೆ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ BJPಯನ್ನು ಸೋಲಿಸುವಂಥದ್ದು ಅನಿವಾರ್ಯ ಇದೆ. ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ, ಸಂವಿಧಾನ ಅಂಗೀಕರಿಸಿ 75 ವರ್ಷ ಆಗಿದೆ. ಸಂವಿಧಾನದ ಆಶಯಗಳು ಇವತ್ತು ಆಶಯಗಳಿಗೆ ಧಕ್ಕೆ ಬರ್ತಾ ಇದೆ. ಸ್ವತಂತ್ರ ಬರಬೇಕಾದ್ರೆ ಏನೆಲ್ಲ ಕನಸುಗಳನ್ನು ಕಂಡಿದ್ರೋ, ಏನೆಲ್ಲ ಆಶಯಗಳಿತ್ತೋ ಅದಕ್ಕೆ ಧಕ್ಕೆ ಆಗ್ತಾ ಇದೆ. ಇವತ್ತು ಗಳಿಸಿದಂಥ ಸ್ವಾತಂತ್ರ್ಯ ಉಳಿಬೇಕು. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇವರೆಲ್ಲ ಸಂವಿಧಾನವನ್ನು ಏನು ಅಂಗೀಕರಿಸಿದ್ರು, ಇಡೀ ನಮ್ಮ ಸಂಸತ್ತು, ಅದು ಉಳಿಬೇಕಂತ ಹೇಳಿದ್ರೆ ಇವತ್ತು ಬರ್ತಕ್ಕಂಥ ಚುನಾವಣೆಯಲ್ಲಿ BJPಯನ್ನು ಹೀನಾಯವಾಗಿ ಸೋಲಿಸುವಂಥದ್ದು, BJPಯನ್ನು ಅಧಿಕಾರದಿಂದ ದೂರ ಇಟ್ಟರೆ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಗಳಿಸಿದಂಥ ಸ್ವಾತಂತ್ರ್ಯ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕಾರಣಕ್ಕಾಗಿ ಇವತ್ತು CPM ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಕೂಟದ ಭಾಗವಾಗಿ ಇವತ್ತು CPM ಪಕ್ಷ ಕೆಲಸ ಮಾಡ್ತಾ ಇದೆ. ಅದ್ರ ಭಾಗವಾಗಿಯೇ ಕೋಲಾರ ಜಿಲ್ಲೆಯಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲೂ ರಾಜಕೀಯ ಸಮಾವೇಶಗಳನ್ನು ಮಾಡಿದ್ರಿ. ಇದು ಬಂಗಾರಪೇಟೆಯಲ್ಲೂ ಈ ಸಮಾವೇಶಗಳನ್ನು ಮಾಡ್ತಾ ಇದ್ರಿ. ಸ್ನೇಹಿತರೆ, ಹಿಂದೆ ಡಿಕ್ಲೇರ್ಡ್ ಎಮರ್ಜೆನ್ಸಿ ಇತ್ತು. ಇಂದಿರಾ ಗಾಂಧಿ ಅವರು ಡಿಕ್ಲೇರ್ಡ್ ಎಮರ್ಜೆನ್ಸಿ ಕೊಟ್ಟರು. ಏನಂತ ಹೇಳಿದ್ರೆ ಪತ್ರಕರ್ತರಿಗೆಲ್ಲ ಇಂಥದ್ದು ಮಾತ್ರ ಬರೀಬೇಕು, ಹೋರಾಟಗಾರರಿಗೆಲ್ಲ ಹೋರಾಟ ಮಾಡೋದು ನಿಲ್ಲಿಸಬೇಕು ಅಂತ ಜೈಲಿಗೆ ಹಾಕಿದ್ರು. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ತಂದಿದ್ದಾರೆ. ಅಂದರೆ ಇವತ್ತು ಯಾರಾದರೂ ಪತ್ರಿಕೆಯಲ್ಲಿ ಬರೀತಾರೆ ಅಂತ ಹೇಳಿದ್ರೆ ಅವ್ರು ಜೈಲಿಗೆ ಹೋಗೋದು ಗ್ಯಾರಂಟಿ, ಕೇಸ್ ಹಾಕೋದು ಗ್ಯಾರಂಟಿ. ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕೋದು ಗ್ಯಾರಂಟಿ. ದೇಶದ್ರೋಹದ ಕೇಸನ್ನು ಹೆಚ್ಚಾಗಿ ಕಳೆದ ಒಂದು 75 ವರ್ಷಗಳಲ್ಲಿ ಯಾರಾದರೂ ಹೆಚ್ಚು ಕೇಸ್ಗಳನ್ನು ಹಾಕ್ಸಿದ್ದಾರೆ ಅಂದರೆ ಅದು BJP ಸರ್ಕಾರದಿಂದ ಮಾತ್ರ ಅನ್ನೋದನ್ನು ಹೇಳ್ತಾರೆ. ಅದ್ರ ಜೊತೆಗೇನೆ ಇವತ್ತು ಕಳೆದ 10 ವರ್ಷಗಳಲ್ಲಿ ಹೆಚ್ಚು ED CBI ಕೇಸ್ಗಳು ಹಾಕಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಇದೆ ಅಂದರೆ ಅದು ನರೇಂದ್ರ ಮೋದಿ ಸರ್ಕಾರ. ಅಂದರೆ 10 ಪಟ್ಟು 15 ಪಟ್ಟು ED ರೈಡಿಂಗ್ ಮಾಡುವಂಥದ್ದು, CBI ರೈಡಿಂಗ್ ಮಾಡುವಂಥದ್ದು, ಈ ರೀತಿಯಾಗಿ ಅಂತ ಅವರು ಹೇಳ್ತಾರೆ. ನಾವು ಭ್ರಷ್ಟಾಚಾರವನ್ನು ತೊಲಗಿಸ್ತೀರಿ, ನಾವು ಭ್ರಷ್ಟರಲ್ಲ, ನಾವು ತಿನ್ನೋದು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಕಳೆದ 10 ವರ್ಷಗಳಲ್ಲಿ ಎಲೆಕ್ಷನ್ ಬಾಂಡ್ 2 ವಿಷಯಗಳನ್ನು ನಿಮ್ಗೆ ಹೇಳ್ತೀನಿ. ಎಲೆಕ್ಷನ್ ಬಾಂಡ್ 8,000 ಕೋಟಿ ರೂಪಾಯಿಗಳು ಯಾರಿಂದ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾರ್ಪೊರೇಟ್ ಕಂಪನಿಗಳಿಂದ ಪಡ್ಕೊಂಡಿದ್ದಾರೆ. ಲಾಸ್ ಆಗಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳಿಂದಲೂ ಇವರಿಗೆ 600-700 ಕೋಟಿ ರೂಪಾಯಿ ಜಮಾ ಆಗ್ತದೆ ಇವ್ರ ಅಕೌಂಟ್ಗೆ ಎಲೆಕ್ಷನ್ ಬಾಂಡ್ ಅಂತ ಹೇಳಿದ್ರೆ ಎಲ್ಲಿಂದ ಬಂತದು? ಕಂಪನಿ ಲಾಸು, ಆದರೂ ಅವರು 600-700 ಕೋಟಿ ರೂಪಾಯಿ ಎಲೆಕ್ಷನ್ ಬಾಂಡ್ ಪರ್ಚೇಸ್ ಮಾಡ್ತಾರೆ. ಒಂದು ED ರೈಡ್ ಮಾಡಿಸೋವಂಥದ್ದು, ಇಲ್ಲ CBI ರೈಡ್ ಮಾಡಿಸೋವಂಥದ್ದು, ಅದಾದಮೇಲೆ ಎಲೆಕ್ಷನ್ ಬಾಂಡ್ ಅವ್ರು ಪರ್ಚೇಸ್ ಮಾಡಿಕೊಟ್ಬಿಟ್ರೆ ಅವರು ಮುಕ್ತರಾಗಿಬಿಡ್ತಾರೆ. ಇದೇ ರೀತಿಯಾಗಿ ಒಂದು ಹಣ ಸಂಗ್ರಹಕ್ಕಾಗಿ ಇವತ್ತು ಬೇರೆ ಬೇರೆ ಎದುರಿಸ್ಬಿಟ್ಟು ವಸೂಲಿ ಮಾಡ್ತಾರೆ. ಹಪ್ತಾ ವಸೂಲಿ ಅಂತಾರಲ್ಲ, ಈಗ ಬೇರೆ ಬೇರೆ ಟೌನ್ಗಳಲ್ಲಿ ಬೇರೆ ಬೇರೆ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಹಪ್ತಾ ವಸೂಲಿ ಮಾಡ್ತಾರಲ್ಲ, ಆ ಹಪ್ತಾ ವಸೂಲಿ ರೀತಿಯಲ್ಲೇನೆ ಇವತ್ತು ಸರ್ಕಾರದ ಸಂಸ್ಥೆಗಳನ್ನು ED ಮತ್ತು CBIಯನ್ನು ದುರ್ಬಳಕೆ ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರ ಮೇಲೆ ಕೇಸ್ಗಳನ್ನು ಹಾಕುವಂಥದ್ದು, ಅವರ ಇದನ್ನು ಜೈಲಿಗೆ ಹಾಕುವಂಥದ್ದು, ಅದ್ರ ಜೊತೆಗೆ ಕಂಪನಿಗಳ ಮೇಲೆ ಕೇಸ್ಗಳನ್ನು ಹಾಕುವಂಥದ್ದು, ದುಡ್ಡು ವಸೂಲಿ ಮಾಡುವಂಥದ್ದು. ಇದಕ್ಕಿನ್ನೂ ಭ್ರಷ್ಟಾಚಾರದ ವ್ಯವಸ್ಥೆ ಈ ದೇಶದಲ್ಲಿ ಇದುವರೆಗೂ ಬಂದಿಲ್ಲ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಮತ್ತು ಕೊರೋನಾ ಸಂದರ್ಭದಲ್ಲಿ ಎಲ್ಲರ ಕಂಪನಿಗಳು ಲಾಸ್ ಆಯಿತು, ತಿನ್ನಲಿಕ್ಕೆ ಊಟ ತಿನ್ನಲಿಲ್ಲ. ಆದರೆ ಅಂಬಾನಿ ಅದಾನಿಗಳ ಕಂಪನಿಗಳು ಮಾತ್ರ 5 ಪಟ್ಟು 6 ಪಟ್ಟು ಲಾಭ ಮಾಡ್ತಾರೆ. ಅಂದರೆ ಇವರು ನರೇಂದ್ರ ಮೋದಿ ಗುಜರಾತ್ಗಳು ಇವತ್ತು ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಇತರೆ ಕಂಪ್ನಿಗೆ ನಷ್ಟ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬತ್ತಿನ ಊಟಕ್ಕೂ ಸಾಕಾಗಿರೋಂಥ ಸ್ಥಿತಿಯಲ್ಲಿ ಇವತ್ತು ಬಡತನ ಹೆಚ್ಚಾಗಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಬಂದಿದೆ. ಅಂದರೆ ನೀವು ಯಾರ ಪರವಾಗಿ ಕಾನೂನುಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇವತ್ತು ಇಲ್ಲೇನಾದರೂ ವಿಕೋಪಗಳೇನಾದರೂ ಬಂದರೆ ಅಂದರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಖಿಲ ಭಾರತ ಮಟ್ಟದಲ್ಲಿ ವಿಕೋಪ ಪರಿಹಾರ ನಿಧಿ ಅಂತ ಇರ್ತದೆ. ಅರ್ಥ ಆಯ್ತಲ್ಲ? ಅಂದರೆ ಏನಾದ್ರೂ ಮಳೆ ಹೆಚ್ಚಾಗಿ ಹಾನಿಗಳಾದರೆ, ಅನಾಹುತಗಳೇನಾದರೂ ಆದರೆ ಅದನ್ನು ತಡಿಲಿಕ್ಕೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ತಾಲೂಕು ಮಟ್ಟದಲ್ಲಿ ಒಂದು ಇದೆ, ಜಿಲ್ಲಾ ಮಟ್ಟದಲ್ಲಿ ಇದೆ, DC ಕೇರ್ ಫಂಡ್ ಅಂತ ಹೇಳ್ತಿದೆ. ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿ ಇದೆ. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಪರ್ಸ್ನಲ್ ಅಕೌಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು
PM ಕೇರ್ಸ್ ಅಂತ. ಇಡೀ ಪ್ರಪಂಚದಲ್ಲೇ ಯಾವ ಪ್ರಧಾನಿನೂ ಸಹ ಇಷ್ಟು ಓಪನ್ ಭ್ರಷ್ಟಾಚಾರ ಇರೋದು, ಓಪನ್ ಕರಪ್ಷನ್. ಅದು ಯಾರಿಂದ ಕೊಡ್ತಾರೆ? CSR ಫಂಡ್ ಅಂತ ಹೇಳ್ಬಿಟ್ಟಿದೆ. ಯಾರು ಕಂಪನಿಗಳು 2% ಅನ್ನ ಕಂಪನಿಗಳು ಇಡೀ ವರ್ಷದೆಲ್ಲ ಅವರ ಆದಾಯದಲ್ಲಿ ಕೊಡ್ತಾರೆ. 2% CSR ಫಂಡ್ ಅಂತ ಹೇಳ್ಬಿಟ್ಟಿದೆ. ಆ ಫಂಡನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡ್ತಾರೆ, ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಕೊಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಪರಿಹಾರ ನಿಧಿಗೆ ಕೊಡ್ತಾರೆ. ನಾವೆಲ್ಲನೂ ಜಿಲ್ಲಾಧಿಕಾರಿಗಳ ಹತ್ರ ನಮ್ಗೆ ಈ ಥರದೊಂದು ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಧಾನಿ ಮಂತ್ರಿಗೆ ಅಕೌಂಟ್ಗೆ ಹಾಕಬೇಕಾ, PM ಕೇರ್ಸ್ ಅಂತ ಹೇಳಿದ್ರೆ ಪರ್ಸನಲ್ ಅಕೌಂಟ್ಗೆ ಹಾಕಬೇಕಾ? ಎಲ್ಲಿದೆ ಇದು? ಅಂದರೆ ಇಷ್ಟು ಭ್ರಷ್ಟಾಚಾರ ಮಾಡುವಂಥ, ಓಪನ್ ಕರಪ್ಷನ್ ಮಾಡುವಂಥ ಒಬ್ಬ ಪ್ರಧಾನಿಯನ್ನು ನಾವು ಈ ದೇಶದಲ್ಲಿ ನೋಡ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ಇವತ್ತು ಆ ಪ್ರಧಾನಿ ಮತ್ತು ಅವರ ವ್ಯವಸ್ಥೆಯಲ್ಲಿರ್ತಕ್ಕಂಥ BJP ಸೋಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ನಮ್ಮ ಕುಟುಂಬರು ಶಾಂತಿಯ ತೋಟ ಅಂತ ನಾವೆಲ್ಲ ಹೇಳ್ತೀವಿ. ಆ ಭದ್ರತೆಗೆ ಅನಾಹುತ ಆಗುವಂಥ ಸಂದರ್ಭದಲ್ಲಿ ಇವತ್ತು ದೇಶದ ರಕ್ಷಣೆಯನ್ನು ಮಾಡಬೇಕಂತ ಹೇಳಿದ್ರೆ ಇವತ್ತು BJP ಅವರ ಮೈತ್ರಿಕೂಟವನ್ನು ಸೋಲಿಸುವಂಥದ್ದು ತುಂಬ ಅನಿವಾರ್ಯ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹಲವಾರು ಹೋರಾಟಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ. ನಾವು ಹಿಂದೆಲ್ಲ ಮಾತನಾಡ್ತೀವಿ ಏನಂತ ಹೇಳಿದ್ರೆ ಕಾಂಗ್ರೆಸ್ಸು BJP ನೀತಿಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಅಂತ ಹೇಳಿದ್ರೆ ಇದ್ದಂಗೆನೆ. ಆದರೆ ಇವತ್ತು ಅನಿವಾರ್ಯ ಸಂದರ್ಭದಲ್ಲಿ ಇವತ್ತು BJP ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದರೆ 400+ ಅಂತ ಅವ್ರು ಹೇಳ್ತಾರಲ್ಲ, ಬಹುಶಃ 400+ ಅಂತ ಏನಾದರೂ ಬಂದರೆ ಇವತ್ತು ಈ ದೇಶ ಉಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು 10 ವರ್ಷಗಳ ಹಿಸ್ಟ್ರಿಯಲ್ಲಿ ಆ ಕಾರಣಕ್ಕಾಗಿ ನೀವೆಲ್ಲರೂ ಅವಿರುದ್ಧವಾಗಿ ಇವತ್ತು ಇಂಡಿಯಾ ಕೂಟದ ಅಭ್ಯರ್ಥಿ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತ ಹೇಳಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ. ನನ್ನ ಮಾತನ್ನು ಮುಕ್ತಾಯ ಮಾಡ್ಬೋದು. ಆದರೆ ಮುಖ್ಯವಾಗಿ ಇವತ್ತು ಇದ್ರ ಜೊತೆಗೆ ರಾಷ್ಟ್ರ ಮಟ್ಟದ ಸಮಸ್ಯೆ ಜೊತೆಗೆ ನಮ್ಮ ರಾಜ್ಯದ ಸಮಸ್ಯೆ ಕೂಡ ತಗೊಂಡು ನಾವು ಪ್ರಚಾರ ಮಾಡಬೇಕು. ಅದೇ ನಾವು ತೀರ್ಮಾನ ಮಾಡಿ ನಮ್ಮ ರಾಜ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ದ್ರೋಹದ ಬಗ್ಗೆ ಇವತ್ತು ಜನಸಾಮಾನ್ಯರಲ್ಲಿ ಮತದಾರರಲ್ಲಿ ಹೇಳಬೇಕು. ಬಹಳ ಮುಖ್ಯವಾಗಿ ಇವತ್ತು ಏನು ಹೋದ ವರ್ಷ ನಮಗೆ ಒಂದು ಬರ ಬಂತು, 236 ತಾಲೂಕುಗಳ ಪೈಕಿ 223 ತಾಲೂಕುಗಳು ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದ್ರು. ನಂತರ ಕೇಂದ್ರದಿಂದ ತಂಡ ಬಂತು, ಅವರೇ ಇವತ್ತು ಸಮೀಕ್ಷೆ ಮಾಡಿ 8,171 ಕೋಟಿ ರೂಪಾಯಿ ನಷ್ಟ ಆಗಿದೆ, ಇವತ್ತು ನಾವು ಸಹಾಯ ಮಾಡಬೇಕಾಗಿ ಅಂತೇಳಿ ಅವರು ಇವತ್ತು ಸಮೀಕ್ಷೆ ಮಾಡಿ ವರದಿ ಕೊಟ್ಟು ಇವತ್ತು ಆಕ್ಚುಲ್ ಆಗಿ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿದ್ರೆ ಒಂದು ಅಂದಾಜು ಪ್ರಕಾರ 1,000 ಕೋಟಿ ರೂಪಾಯಿ, 25,000 ಕೋಟಿ ರೂಪಾಯಿ ದಿನೇ ದಿನ ಅದು ಚೇಂಜ್ ಆಗ್ತದೆ. ಆದರೆ ಕೇಂದ್ರ ಸರ್ಕಾರದ ಸಮೀಕ್ಷಾ ತಂಡ ನಮ್ಮ ರಾಜ್ಯದ ಸಮೀಕ್ಷಾ ತಂಡದ ಜೊತೆಗೆ ಸಮೀಕ್ಷೆ ಮಾಡಿ ಕೊಟ್ಟಿದ್ದ ವರದಿ ಪ್ರಕಾರ 18,171 ಕೋಟಿ ಇವತ್ತು ಲಾಸ್ ಆಗಿದೆ ಅಂತೇಳಿ. ಆದರೆ ನೀವೆಲ್ಲೂ ಯಾವ ದೇಶದಲ್ಲಿ ಕೂಡ ನೀವು ನೋಡಿರಲ್ಲ ಅಥವಾ ಹಿಂದೆ ಕೂಡ ನೀವು ನೋಡಿರಲ್ಲ. ಇದುವರೆಗೂ ಕೂಡ ನಿರ್ಮಲಾ ಸೀತಾರಾಮನ್ ಆಗಲಿ, ಅಮಿತ್ ಶಾ ಅವರಾಗಲಿ, ನರೇಂದ್ರ ಮೋದಿಜಿ ಅವರಾಗಲಿ ಇದುವರೆಗೂ ಕೂಡ 1 ರೂಪಾಯಲ್ಲಿ ನೀವು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1 ರೂಪಾಯಿ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಬದಲ ಅವರು ಸುಳ್ಳು ಹೇಳ್ತಾರೆ. ಅಮಿತ್ ಶಾ ಅವರು ಬಹಿರಂಗವಾಗಿ ಏನು ಹೇಳ್ತಾರೆ, ಲೇಟಾಗಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಇಲ್ಲ ಲೇಟಾಗಿ ಕೊಟ್ಟಿಲ್ಲ, ಅವ್ರು ಸರಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳಲ್ಲಿ ಎಲ್ಲ ವಿದ್ಯಮಾನಗಳು ಆಗಿರ್ತಕ್ಕಂಥದ್ದು, ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಲೇಟ್ ಆಗಿಲ್ಲ. ಲೇಟ್ ಮಾಡಿದರೆ ಅವರು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಹೇಳಿದ್ದಾರೆ, ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿರ್ತಕ್ಕಂಥದ್ದು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಒಂದಿದೆ. ಅದು ರಾಜ್ಯದಲ್ಲಿ ನಡೀತಕ್ಕಂಥ ರೂಟೀನಾಗಿ ಆಗ್ತಕ್ಕಂಥದ್ದು. ಅದು ಆವಾಗ ಅನಾಹುತಗಳಾಗ್ತದೆ, ಆಕ್ಸಿಡೆಂಟ್ ಆಗ್ತಾ ಇರ್ತದೆ, ಬೇರೆ ಬೇರೆ ನಷ್ಟಗಳಾಗ್ತಾ ಇರ್ತದೆ ಜನರಿಗೆ. ಆವಾಗ ಒಂದು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಿಂದ ಕೊಡ್ತಾರೆ. ರಾಜ್ಯ ವಿಕೋಪ ನಿರ್ವಹಣಾ ಫಂಡಿಂದ ಅದು ರುಟೀನಾಗಿ ಇವತ್ತು ಒಂದು ಫಂಡಿದಲ್ಲಿ ನಮ್ಮ ರಾಜ್ಯದಲ್ಲಿ ಅದರಿಂದ ತೆಗೆದುಕೊಡ್ಬೋದು ಅಂತೇಳಿ ನಿರ್ಮಲಾ ಅವರು ಹೇಳ್ತಾರೆ. ಅದು ತಪ್ಪು. ಅದು ರುಟೀನಾಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗ ರಾಜ್ಯದವರೇ ಇವತ್ತು ರಾಜ್ಯದ ಒಂದು ಫಂಡಿಂದ ಕೊಡ್ತಕ್ಕಂಥದ್ದು. ಅದು ನೀವು ಕೊಡಬೇಕಾಗಿರ್ತಕ್ಕಂಥದ್ದು NDRF ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡಿಂದ ಕೊಡಬೇಕಾದ್ರು. ರಾಷ್ಟ್ರೀಯ ವಿಕೋಪ ನಿರ್ವಹಣಾ ಫಂಡಿಂದ ನೀವು ಕೊಡಬೇಕಂತ ಹಣವನ್ನು ನೀವು ಕನ್ಫ್ಯೂಸ್ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಇದರಿಂದ ಕೊಡ್ಬೋದು ಅಂತ ಹೇಳಿದ್ರೆ ಅದರಲ್ಲಿ ಕೇವಲ 6,000 ಕೋಟಿ ರೂಪಾಯಿ ಅಷ್ಟೇ.